आप देख रहे हैं 7 न्यूज। मैं आपके साथ मोहम्मद सलमान जुनैदी। ಸಮಸ್ತ ನಾಡಿ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳು। नमस्ते, अस्सलाम वालेकुम। आज बीजापुर में हमारे हवेली गली को, हमारे घर को, हमारे तहसीलदार साहब, हमारे चौधरी मैडम आको जाति गणति कर रहे हैं। तुम्हें भी सब बीजापुर सिटी में सब टीचरा मिला को कर रहे हैं। सब भी मिला को तुम्हें जाति गणति का, तुम्हें तुम्हारी कौन सी कास्ट है, मुसलमान रहत मुसलमान लिखो, हिंदू रहत हिंदू लिखो, मकानदार रहत मकानदार लिखो, नदाप रहत नदाप लिखो, कुरैशी रहते कुरैशी करो, खसाब करे तो खसाब करो, तुम्हारा फूल माली रहे तो फूल माली करो। तुम्हारी कौन सी जात है, हिंदू में कौन सी भी जात उनकी यही तो भी ನೀವು ಯಾವುದರೇ ಜಾತಿ ನಿಮ್ದಿದ್ರ ಎಲ್ಲರೂ ಕೂಡಿ ನಾವು ನಮ್ಮ ಇವತ್ತು ತಹಶೀಲ್ದಾರ್ ಸಾಹೇಬರು, ನಮ್ಮ ಚೌಧರಿ ಮೇಡಮ್ ಅವರು ಸೂಟಿ ಇದ್ರು ಇವತ್ತು ಹಬ್ಬ ಇದ್ರು ನಮ್ಮ ಮನೆಗೆ ಬಂದು ಜಾತಿ ಗಣತಿ ಮಾಡ್ಲಾಕತ್ತಾರ। ನೀವು ಎಲ್ಲಾರು ಕೂಡಿ ಅವ್ರಿಗೆ ಸಹಾಯ ಮಾಡಿ, ನೀವು ನಿಮ್ಮ ಜಾತಿ ಯಾವ್ದು ಇರ್ಲಿ ಆ ಜಾತಿ ಬರೆಸಿ ನೀವು ಎಲ್ಲಾರು ಅವ್ರಿಗೆ ಸಪೋರ್ಟ್ ಮಾಡ್ರ ಅಂತ ವಿನಂತಿ ಮಾಡ್ತೀನಿ। ಎಲ್ಲಾರು ಇವ್ರ ಮನೆಗೆ ಬರ್ತಾರೆ, ನೀವು ಎಲ್ಲಾರು ಸಪೋರ್ಟ್ ಮಾಡ್ರಿ। ಎಲ್ಲರಿಗೂ ನಮಸ್ಕಾರ। ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಹಾಗೂ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರ ಜಯಂತಿಯ ಶುಭಾಶಯಗಳು। ಇವತ್ತು ಘನ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಒಂದು ಗಣತಿಯನ್ನು ಮಾಡ್ತಾ ಇದ್ದೀವಿ। ಇದಕ್ಕೆ ಜಾತಿ ಗಣತಿನೂ ಅಂತ ಆಡು ಭಾಷೆಯಲ್ಲಿ ಕರೀತಾರೆ। ಆದರೆ ಇದು ಜಾತಿ ಕಾಲಮ್ ಇರೋದೇ ಎರಡರಲ್ಲಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಾವು ಶೈಕ್ಷಣಿಕವಾಗಿ ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ, ಏನೇನು ಸರ್ಕಾರದಿಂದ ಈಗಾಗಲೇ ಬೆನಿಫಿಟ್ ತಗೊಂಡಿದ್ದೀವಿ, ಮುಂದೆ ಎಲ್ಲ ಮಾಹಿತಿಯನ್ನು ತಾವು ಸರಿಯಾಗಿ ಕೊಟ್ಟರೆ ಮುಂದಿನ ದಿನಮಾನಗಳಲ್ಲಿ ಆಯಾ ಸಮಾಜದ ಅವರ ಆರ್ಥಿಕ ಪರಿಸ್ಥಿತಿಯನ್ನು, ಸಾಮಾಜಿಕ ಪರಿಸ್ಥಿತಿಯನ್ನು, ಶೈಕ್ಷಣಿಕವಾಗಿ ಅವರು ಯಾವ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಂಡು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲು ಬಹಳ ಅನುಕೂಲ ಆಗುತ್ತೆ। ಇವತ್ತು ನಾವು ಹವೇಲಿ ಗಲ್ಲಿಯಲ್ಲಿ ಸನ್ಮಾನ್ಯ ಹಮೀದ್ ಮುಸ್ರಿಫ್ ಸಾಹೇಬರ ಮನೆಗೆ ಹಾಗೂ ನಮ್ಮ ಬಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂಥ ಕನ್ನಾನ್ ಮುಸ್ರಿಫ್ ಅವ್ರ ಮನೆಗೆ ಬಂದು ಗಣತಿ ಕಾರ್ಯವನ್ನು ಮಾಡ್ತಾ ಇದ್ವಿ। ಇವತ್ತು ನಮ್ಮ ಗಣತಿ ಸೂಪರ್ವೈಸರ್ ಅವರು, ಚೌಧರಿ ಮೇಡಮ್ ಅವರು ಹಾಗೂ ನಮ್ಮ ಎನ್ಯುಮರೇಟರು ಇವತ್ತು ಇಲ್ಲಿದ್ದಾರೆ। ಎಲ್ಲ ಈಗಾಗಲೇ ಹಮೀದ್ ಮುಸ್ರಿಫ್ ಸಾಹೇಬರು ಸಾಕಷ್ಟು ಸಮಾಜ ಬಾಂಧವರಿಗೆ ಎಲ್ಲರಿಗೂ ತಮ್ಮ ಮಾಹಿತಿಯನ್ನು ಸಲ್ಲಿಸೋದಕ್ಕೆ ವಿನಂತಿ ಮಾಡ್ಕೊಂಡಿದ್ದಾರೆ। ಎಲ್ಲರೂ ಜಾಗೃತರಾಗಿ ತಾವು ಮಾಹಿತಿಯನ್ನು ನೀಡಬೇಕಂತ ತಿಳಿಸಿದ್ದಾರೆ। ಇವತ್ತು ಈ ಮನೆಯಲ್ಲಿ ನಾವು ಎಲ್ಲರ ಒಂದು ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ತಾ ಇದ್ದೀವಿ। ಅದೇ ರೀತಿ ಈ ಒಂದು ವಿಜಯಪುರ ನಗರದ ಎಲ್ಲ ಸಾರ್ವಜನಿಕರು ಸಹಿತ ಈ ಒಂದು ಕಾರ್ಯಕ್ಕೆ ಸಹಕಾರವನ್ನು ನೀಡಬೇಕು। ಕೆಲವೊಂದು ಕಡೆ ನಮ್ಮ ಗಣತಿದಾರರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ। ಇವತ್ತಿಗೆ ಸುಮಾರು 10-11 ದಿವಸ ಆಯಿತು। ಪ್ರತಿ ದಿವಸನೂ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಎಲ್ಲ ಮನೆ ಅಡ್ಡಾಡಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ। ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ। ಯಾಕಂದ್ರೆ ಅವ್ರಿಗೆ 7ನೇ ತಾರೀಕೊಳಗಾಗಿ ಈ ಸಮೀಕ್ಷೆಯನ್ನ ಮುಗಿಸುವಂತೆ ಮಾನ್ಯ ಘನ ಸರ್ಕಾರ ಸೂಚಿಸಿರೋದ್ರಿಂದ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ। ಯಾಕಂದ್ರೆ ಅವ್ರಿಗೆ ಸಹಕಾರ ನೀಡ್ಬೇಕು। ಕೆಲವೊಂದ್ ಕಡೆ ಹೋದಾಗ ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಗೇಟ್ ಒಳಗೆ ಬರಬೇಡ್ರಿ, ನಮ್ಮ ಪರ್ಮಿಷನ್ ಇರ್ಲಾರ್ದ ಮಾಡಬೇಡ್ರಿ ಅಂತ ಆ ತರನೂ ಇದೆ। ಅದಕ್ಕೂ ಸಹಿತ ಈ ಸಮೀಕ್ಷೆಯಲ್ಲಿ ಪ್ರೊವಿಷನ್ ಮಾಡಿದ್ದಾರೆ। ಯಾರಾದ್ರೂ ಗಣತಿಗೆ ಮಾಹಿತಿಯನ್ನು ಕೊಡದೇ ಇದ್ರೆ, ನಿರಾಕರಣೆ ಮಾಡಿದ್ರೆ ನಾವು ಅದನ್ನು ನಿರಾಕರಿಸಿದ್ದಾರೆ ಅಂತ ಬರ್ಕೊಂಡ್ ಬರ್ತೀವಿ। ಆಮೇಲೆ ಡೋರ್ ಲಾಕ್ ಇದ್ರು ಡೋರ್ ಲಾಕ್ ಅಂತ ಬರ್ಕೊಂಡ್ ಬರ್ತೀವಿ। ಅಂತ ಒಂದು ಪ್ರಕರಣಗಳಲ್ಲಿ ಬರೀ ಗಣತಿದಾರನ ಮೇಲೆ ಬಿಡುದಿಲ್ಲ, ಅವ್ರ ಮೇಲಿದ್ದಂತ ಸೂಪರ್ವೈಸರು ಹೋಗಿ ಇದು ನಿಜವಾಗಲೂ ಏನು ಡೋರ್ ಲಾಕ್ ಇದೆನಾ, ನಿಜವಾಗ್ಲೂ ಅವ್ರು ನಿರಾಕರಿಸಿದಾರ ಅನ್ನುವಂಥದ್ದನ್ನು ಚೆಕ್ ಮಾಡಿ ಅವರನ್ನ ಸರ್ವೆ ಕೆಲಸದಿಂದ ಕೈ ಬಿಡುವಂತ ಕೆಲಸವನ್ನು ಮಾಡ್ತಾರೆ। ಅದಲ್ಲದೆ ಸಾಕಷ್ಟು ಸುಮಾರು 60 ಪ್ರಶ್ನೆಗಳು ಉಳ್ಳಂತ ಒಂದು ಆ್ಯಪ್ ಅನ್ನು ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ। ಅದು 60 ಕ್ವಶನ್ ಅಂದ್ರೆ ಬಹಳ ಅನಿಸ್ಬೋದು। ಅದರಲ್ಲಿ ಏನೂ ಇಲ್ಲ, ನಿಮ್ದು ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ಕಾಲಮ್ ಬಿಟ್ರೆ ಎಲ್ಲ ನೀವು ಏನ್ ಶೈಕ್ಷಣಿಕವಾಗಿ ಏನ್ ಸ್ಕೂಲು ಕಾಲೇಜ್ ಕಲ್ತಿದ್ರಿ, ಅವಾಗ ಕಲಿಯೋತ್ನಾಗ ಏನಾದ್ರು ಬೆನಿಫಿಟ್ಸ್ ತಗೊಂಡ್ರನ, ನೌಕರಿ ಮಾಡ್ತಿರನ, ನೌಕರಿ ತಗೊಂಡ್ ಮುಂದೆ ಏನಾರ ಬೆನಿಫಿಟ್ಸ್ ತಗೊಂಡಿದ್ರನ, ನಿಮ್ ಮನೆಯಲ್ಲಿ ರೈತರಿದ್ರೆ ಆಡು ಎಷ್ಟಿದಾವೆ, ಆಕಳ ಎಷ್ಟಿದಾವೆ, ಕುರಿ ಎಷ್ಟಿದಾವೆ,
ನಿಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ನೀವು ಏನ್ ಮಾಡ್ತಾ ಇದ್ರಿ, ನೀವು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀರಾ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಏನ್ ಕೆಲಸ ಮಾಡ್ತಾರ ಅಂದ್ರೆ ನೀವು ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದ್ರೆ ಅಂದ್ರನು ಅಂತ ತಿಳ್ಕೊಳ್ಳುವಂತ ಒಂದು ಯೋಜನೆ. ಇದು ಬಹಳ ಉಪಯೋಗಕರ ಯೋಜನೆ. ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ಸಮಾಜದವರು ಎಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಅಥವಾ ಹಿಂದುವರೆದಿದ್ದಾರೆ ಅವರ ಒಂದು ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಅವ್ರಿಗೆ ಮುಂದೆ ಏನು ಯೋಜನೆಗಳನ್ನ ಹಾಕ್ತೈತಿ ಅದನ್ನೆಲ್ಲ ನೋಡ್ಬೇಕಾಕತಿ. ಇವತ್ತು 60 ಪ್ರಶ್ನೆಗಳಿಗೆ ಬಹಳ ಸರಳ ಇದೆ. ಸ್ವಲ್ಪ 60 ಅಂದ್ರೆ ಸ್ವಲ್ಪ ಸಂಖ್ಯೆ ದೊಡ್ಡದನಿಸಿ ಬಹಳ ಇರ್ಬೋದು ಅನಿಸ್ತೈತಿ ಎಲ್ಲರಿಗೆ. ಅದು ಏನೂ ಇಲ್ಲ, ಬಹಳ ಈಜಿ ಇದೆ. ನಮ್ಮಲ್ಲಿ ಈ ಎನ್ಯುಮರೇಟರ್ ಕೆಲವೊಂದ್ ಜನ ಮಹಿಳಾ ಶಿಕ್ಷಕರು ಇದಾರೆ. ಅವರು ಸುಮಾರು ಒಂದೊಂದು ದಿವಸಿಗೆ 50 ಮನೆಗಳನ್ನ ಮುಗಿಸಿದಂತ ಉದಾಹರಣೆಗಳಿದೆ. ಯಾಕಂದ್ರೆ ಅವರು ಇಂಥ ಹಬ್ಬದ ದಿವಸಗಳಲ್ಲಿ, ರಜೆ ದಿವಸಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಬೆಳಗ್ಗೆದಿಂದ ಸಾಯಂಕಾಲ ಮಾಡಿ ಒಂದೇ ದಿವಸಕ್ಕೆ 50 ಮುಗಿಸ್ಕೊಂಡ್ರೆ 3 ರಿಂದ 4 ದಿವಸದಲ್ಲಿ ಸರ್ವೆಯನ್ನು ಮುಗಿಸುವಂತ ಕೆಲಸ ಬಹಳಷ್ಟು ಜನರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು. ಮೇನ್ ಅಂದ್ರೆ ತಮ್ದು ಆಧಾರ್ ಕಾರ್ಡ್ ಬೇಕು. ಆಮೇಲೆ ರೇಷನ್ ಕಾರ್ಡ್ ಇದ್ರೆ ಬಹಳ ಬೇಗ ನಿಮ್ಮ ಮನೆ ಸಮೀಕ್ಷೆ ಮುಗಿತೈತೆ. ಯಾಕಂದ್ರೆ ರೇಷನ್ ಕಾರ್ಡ್ದಲ್ಲಿ ಆ ಡಾಟಾ ಆಟೋಮೆಟಿಕ್ ಫೆಚ್ ಆಗೋದ್ರಿಂದ ನಿಮ್ದೆಲ್ಲ ಮಾಹಿತಿ ಬಂದ್ಬಿಡ್ತೈತಿ. ಯಾಕಂದ್ರೆ ಆ್ಯಡ್ ಮಾಡ್ಕೋತು ಪ್ರತಿ ಸಲ ಇದು ಮಾಡ್ಕೋತ ಕೊಡೋದು ಕಷ್ಟ ಆಗ್ತೈತಿ. ಅದಕ್ಕೆ ರೇಷನ್ ಕಾರ್ಡ್ ಇದ್ರೆ ನೀವು ಮೊದಲೇ ತೆಗೆದಿಟ್ಕೋಬೇಕು. ಎಲ್ಲರ ಆಧಾರ್ ಕಾರ್ಡ್ ಅನ್ನು ತೆಗೆದಿಟ್ಕೋಬೇಕು. ನಿಮ್ ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಇದೆ ಅಂತ ಹೇಳೋದು ಎಷ್ಟೇ ಇದೆ, ಅದನ್ನೇನು ಅಪ್ಲೋಡ್ ಮಾಡೋದಿಲ್ಲ. ತೋರಿಸ್ಬೇಕು ಬಂದಂತ ಗಣತಿದಾರರಿಗೆ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಇದ್ರೆ. ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದ್ರು ಉನ್ನತ ಶಿಕ್ಷಣ ಕಲ್ತಿದ್ರೆ, ಆಮೇಲೆ ನಿಮ್ಮ ಮನೆಯಲ್ಲಿ ಇವನ್ ನಾಯಿ ಎಷ್ಟದವು, ಬೆಕ್ ಎಷ್ಟದವು, ಆಡು, ಹಸುಗಳು ಎಷ್ಟದವು ಅನ್ನೋದನ್ನು ಸಹಿತ ಅದರಲ್ಲಿ ಇದೆ. ಅದಕ್ಕೆ ಎಲ್ಲಾ ಮಾಹಿತಿಯನ್ನ ತಾವು ನಮ್ಮ ಗಣತಿದಾರರಿಗೆ ನೀಡಿದರೆ ನಾವು ಬಹು ನಿರೀಕ್ಷಿತವಾಗಿ 7ನೇ ತಾರೀಕು ಇದನ್ನು ಮುಗಿಸ್ಲೇಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳು, ಗಣತಿದಾರರು, ಶಿಕ್ಷಕರು, ಬೇರೆ ಬೇರೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಹಿತ ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಸಹಿತ ಇವತ್ತು ಎಲ್ಲ ಜನರಿಗೆ ಮನವಿ ಮಾಡಿಕೊಂಡು ಅವರಿಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸಿ ಎಲ್ಲರೂ ಇಮಿಡಿಯೇಟ್ ಬಂದಾಗ ಈ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಯೋಜನೆಯನ್ನ ಸಫಲ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ವಿಜಯಪುರ ನಗರ ಕಾರ್ಪೊರೇಷನ್ ಲಿಮಿಟ್ ಇದೆ, ಬಹಳ ಮಹಾನಗರ ಪಾಲಿಕೆಗೆ ಬಹಳ ದೊಡ್ಡ ಜನಸಂಖ್ಯೆ ಇದೆ. ಇದನ್ನ ಮಾಡೋದು ಕಷ್ಟ ಇದೆ. ಯಾಕಂದ್ರೆ ಸಿಟಿಯಲ್ಲಿ, ಹಳ್ಳಿಯಲ್ಲಿ ಸಿಕ್ಕಂಗ ಮನೆಗಳು ಬೇಗ ಬೇಗ ಸಿಗುವುದಿಲ್ಲ. ಅದಕ್ಕೆ ತಾವೆಲ್ಲರೂ ಬಂದಾಗ, ಗಣತಿದಾರರು ಬಂದಾಗ ಅವ್ರಿಗೆ ಸಹಕಾರ ನೀಡಿ ಈ ಕೆಲಸವನ್ನ ನಮ್ಮ ಜೊತೆ ಕೈ ಜೋಡಿಸಿ ಯಶಸ್ವಿ ಮಾಡ್ಬೇಕಂತ ಹೇಳಿ ಕೇಳ್ತಾ ಇವತ್ತು ಮತ್ತೊಮ್ಮೆ ತಮಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಮತ್ತೊಮ್ಮೆ ವಿನಂತಿ ಸಿಗ್ತದೆ. ಪ್ರಶಾಂತ್ ಚನಗೊಂಡ, ತಹಶೀಲ್ದಾರ್, ವಿಜಯಪುರ.